ಮಾಣಿಕ್ಯಪುರ ಗ್ರಾಮದ್ದು ನಮ್ಮ ಮಾಣಿಕ್ಯಪುರ ಗ್ರಾಮದಲ್ಲಿ ಬಸವೇಶ್ವರ ಅಂತ ಒಂದು ದೇವಸ್ಥಾನ ಗ್ರಾಮದೊಳಗಡೆ. ಗ್ರಾಮದಿಂದ ಒಂದು ಕಿಲೋ ಎಷ್ಟು ಕಿಲೋಮೀಟರ್ ಮಾಣಿಕ್ಯಪುರ ಗ್ರಾಮದಲ್ಲಿ ಏನಾಗಿತ್ತು ಅಂದರೆ ನಮ್ಮ ಮಾಣಿಕ್ಯ ದೇವಸ್ಥಾನ ಬಸವೇಶ್ವರ ದೇವಸ್ಥಾನ ಅಂತ 2 ದೇವಸ್ಥಾನ ಇದೆ. 2 ದೇವಸ್ಥಾನದಲ್ಲಿ ಅರ್ಚಕರು ಹಿಂದೆ ಪೂಜೆ ನೆರವೇರಿಸ್ಕೊಂಡು ಹೋಗ್ತಾ ಇದ್ರು. ಮತ್ತೇನಾಗಿತ್ತು, ಇದು ನೇಮಕಾತಿ ವಿಚಾರದಲ್ಲಿ ಅವರ ಕುಟುಂಬದವರು ಮೊನ್ನೆ ತಹಸೀಲ್ದಾರನ್ನ ಭೇಟಿ ಮಾಡಿ ತಹಸೀಲ್ದಾರ್ ಸಾಹೇಬರು ನೇಮಕಾತಿನ ಅವ್ರ ವಂಶಸ್ಥರಿಗೆ ವಂಶವೃಕ್ಷದ ಪ್ರಕಾರ ಯಾರ್ಯಾರಿಗೆ ಬರುತ್ತೆ ಅಂತ 4 ಸರದಿ ಮಾಡಿದ್ರು. 3 ತಿಂಗಳಂಗೆ 4 ಸರದಿ ಮಾಡಿ 4 ಜನಕ್ಕೆ ಇದನ್ನು ಸರದಿ ಹಂಚಿಕೊಟ್ರು. ಆ ನೇಮಕಾತಿ ಪ್ರಕಾರ ನೇಮಕಾತಿ ಜುಲೈಗೆ ಬೇರೆಯವರು ಚೇಂಜ್ ಆಗಬೇಕು. ಆ ನೇಮಕಾತಿ ಚೇಂಜ್ನವ್ರು ಏನು ಮಾಡಿದ್ರು, ದೇವಸ್ಥಾನಕ್ಕೆ ಮತ್ತೆ ಪೂಜೆ ಮಾಡೋಕ್ಕೆ ಹಿಂದೆ ಇದ್ರಲ್ಲ ಕಾಡುಬಸಪ್ಪ ಅಂತೇನೋ ಅವರು ಕಾಡುಬಸಪ್ಪ ಅಂತ ಅವ್ರು ಸರದಿ ಇತ್ತು. ಅವ್ರು ಕಂಟಿನ್ಯೂ ಅಲ್ಲಿಂದ ಇಲ್ಲಿ ತನಕ ಮಾಡ್ಕೊಬತ್ತಾ ಇದ್ರು ಹಿಂದಿಂದನೂ ಅವ್ರ ತಂದೆ. ಈಗ ನೇಮಕಾತಿ ಆದಮೇಲೆ ಮೊನ್ನೆ ನೇಮಕಾತಿ ಆದಮೇಲೆ ಏನು ಡೇಟಲ್ಲಿ ಆಯಿತು, 1/6/26 ಮೊನ್ನೆ ತಹಸೀಲ್ದಾರರು ನೇಮಕಾತಿ ಮಾಡಿದ್ರು. ನೇಮಕಾತಿ ಆದ ನಂತರ ಏನಾಯಿತು, ಇವರು ಅವರವರ ವೈಯಕ್ತಿಕವಾಗಿ ಪೂಜೆಗೆ ಅವ್ರಿಗೆ ಅವಕಾಶ ಕೊಡಲಿಲ್ಲ. ಮತ್ತೇನಾಯಿತು, ಅವರು ತಹಸೀಲ್ದಾರಿಗೆ ಬಂದು ರಿಕ್ವೆಷನ್ ಕೊಟ್ಟರು, ನಮ್ಗೆ ಅವಕಾಶ ಕೊಡ್ತಾ ಇಲ್ಲ, ನಮ್ಮದು ಈಗ ನೇಮಕಾತಿ ಆದೇಶದಂತೆ ನಮಗೆ ದೇವಸ್ಥಾನ ದೇವರ ಪೂಜೆಗೆ ಪೂಜಾ ಕೈಕಲ್ಯಕ್ಕೆ ಇದನ್ನು ಟೆಂಪಲ್ನ ನಮ್ಗೆ ಬಿಡಿಸ್ಕೊಡಿ ಅನ್ನೋಕ್ಕೆ ಬಂದರು, ಇಲ್ಲಿಗೆ ಕೇಳಕ್ಕೆ ಬಂದರು. ಆಗೇನಾಗಿದೆ ಅಂತಂತಂದರೆ ನಮ್ಮ ತಹಸೀಲ್ದಾರ್ ಏನು ಮಾಡಿದ್ರು, ಇದನ್ನು ಬಗೆಹರಿಸಿ ಅಂತ ನಮಗೆ ಕಳಿಸಿದ್ರು. ನಾವೇನು ಮಾಡಿದ್ವು, ಈಗ ಗ್ರಾಮಸ್ಥರನ್ನ ಎಲ್ಲರನ್ನೂ ಇವತ್ತು ಟೈಮ್ ಕೊಟ್ಟು ಸೇರಿಸ್ತು. ಇಲ್ಲೇನಾಗಿದೆ, ಅವರ ಅಭಿಪ್ರಾಯ ಏನಂತಂದರೆ, ನಮ್ಮ ಗ್ರಾಮದಲ್ಲಿ 2 ದೇವಸ್ಥಾನ ಇದೆ. ಒಂದು ಅವರು ಒಬ್ಬೊಬ್ಬರು ಅಂತ ಅಭಿಪ್ರಾಯ ಹೇಳ್ತಾರೆ, ಒಂದು ಬಸವೇಶ್ವರ ದೇವಸ್ಥಾನ ಗ್ರಾಮದೊಳಗಡೆ, ಇನ್ನೊಂದು ಗ್ರಾಮ ಅಂದರೆ ಜಮೀನಿನಲ್ಲಿದೆ, ಅದನ್ನ ಕಾಡು ಬಸವೇಶ್ವರ ಅಂತಾರೆ. ಮಾಮೂಲಿ ಅದು ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತಾ, 1 ಕಿಲೋಮೀಟ್ರಲ್ಲಿ ಮತ್ತೊಂದು ಬಸವೇಶ್ವರ ದೇವಸ್ಥಾನ ಇದೆ. ಮುಜರಾಯಿದು ಅವ್ರಿಗೆ ಏನೋ ಅನುಮಾನ ಆಗಿದೆ ಅಂತಂದರೆ, ಮುಜರಾಯಿಗೆ ಈ ಬಸವೇಶ್ವರ ಸೇರಿದೆಯೋ ಜಮೀನಲ್ಲಿರೋ ಬಸವೇಶ್ವರ ಸೇರಿದೆಯೋ ಅಂತ ಫಸ್ಟು ನಮ್ಮಿಂದ ವರದಿ ಕೇಳ್ತಾ ಇದ್ದಾರೆ. ನಾವು ಈಗ ಇಲ್ಲೇ ವರದಿ ಕೊಡೋಕ್ಕಾಗಲ್ಲ. ನಾವೇನು ಮಾಡಿದ್ದೀವಿ, ಮುಜರಾಯಿಗೆ 2 ಮುಜರಾಯಿ ಅಂದರೆ ಅದು ಇದು 2 ಮುಜರಾಯಿ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಮುಜರಾಯಿದು ಅಲ್ಲಿ ಇದೆಲ್ಲ ಬರೆದಿದ್ದಾರೆ, ಅದು ಇದು ಮುಜರಾಯಿಗೆ ಸೇರಿದ್ದು ಅಂತ. ಇವ್ರು ನಾವೇ ಇದು ಜೀರ್ಣೋದ್ಧಾರ ಮಾಡಿರೋದು ಅಂತ. ಇದು ಪುರಾತನ ಕಾಲದ ದೇವಸ್ಥಾನನೇ. ಇವರು ಜೀರ್ಣೋದ್ಧಾರನ 2006ರಲ್ಲಿ ಮರು ಜೀರ್ಣೋದ್ಧಾರ ಮಾಡಿದ್ದಾರೆ. ಯಾವುದು, ಈ ಬಸವೇಶ್ವರ ದೇವಸ್ಥಾನನ. ಇವ್ರು ಹೇಳ್ತಾ ಇದು ಗ್ರಾಮದ್ದು, ನಾವು ಮನೆಯಲ್ಲಿ ಕುಳುವಾರು ದುಡ್ಡು ಎತ್ತಿ ಗ್ರಾಮದಲ್ಲಿ ಮನೆಗೆ ಇಷ್ಟು ಅಂತ ಅಮೌಂಟನ್ನು ದುಡ್ಡನ್ನು ಕಲೆಕ್ಟ್ ಮಾಡಿ ನಾವು ಸರದಿಯಿಂದ ಇದು ಕುಳುವಾರು ಏನಂತ ಹೇಳ್ತೀವಿ, ಹೊರೆ ಮೇಲೆ ಎತ್ತಿ ಚಂದ ಅದೇ ಹೊರೆ ಎತ್ತಿ ನಾವು ದೇವಸ್ಥಾನ ಕಟ್ಟಿರೋ ಸ್ವಾಮಿ ನಿಮ್ದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ತಾಲೂಕು ಕಚೇರಿಯಲ್ಲಿ ಮೂಲ ಕಡತ ಪರಿಶೀಲನೆ ಮಾಡಿ, 1 2ನೇ ನೇಮಕಾತಿ ಮೂಲ ಕಡತನ ಪರಿಶೀಲನೆ ಮಾಡಿ ಯಾವುದು ಮುಜರಾಯಿಗೆ ಬರುತ್ತೆ ಅಂತ ತೀರ್ಮಾನ ತಗೊಂಡು, ಯಾವ ಟೆಂಪಲ್ಲು ನಮ್ಮ ಮುಜರಾಯಿ ಇಲಾಖೆಗೆ ಸೇರುತ್ತೆ ಅನ್ನೋದನ್ನು ನಾವು ಅದನ್ನು ಪರಿಶೀಲನೆ ಮಾಡಿ ಈಗ ಗ್ರಾಮ ಲೆಕ್ಕಿಗರಿಗೆ ವರದಿ ಕೊಡೋಕೆ ಹೇಳಿದ್ದೀನಿ. ಗ್ರಾಮ ಲೆಕ್ಕಿಗರು ನಮ್ಗೆ ವರದಿ ಕೊಡ್ತಾರೆ. ಮೇಲೆ ನಾವು ವರದಿ ಕೊಟ್ಟ ನಂತರ ತಹಸೀಲ್ದಾರ್ ಸಾಹೇಬರಿಗೆ ನಾವು ವರದಿನ ಈ ಥರ ಇದು ಗ್ರಾಮಸ್ಥಕ್ಕೆ ಹೋಗಿ ಇಂಥ ದಿನಾಂಕದಂದು ಹೋಗಿದ್ದು, ಇಲ್ಲಿ ಸಮಸ್ಯೆ ಈ ಥರ ಆಯಿತು, ಅವ್ರಿಗೆ ಅನುಮಾನಾಸ್ಪದವಾಗಿದೆ. ಆಮೇಲೆ ನಾವು ನೇಮಕಾತಿ ಮಾಡಿರೋದ್ರಲ್ಲಿ ಅವರು ಅವ್ರ ವಂಶಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಜನ. ಆಮೇಲೆ ನಾವು ಎಲ್ಲ ಗ್ರಾಮಸ್ಥರ ಒಪ್ಪಂದದಂತೆ ಈಗ ಏನು ಮಾಡಿದ್ದೀವಿ ಅಂತಂತಂದರೆ, ನಾವು ಅದನ್ನು 2 ಪರಿಶೀಲನೆ ಮಾಡಿ ನಿಮಗೆ ವರದಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದರಲ್ಲಿ ಏನಾದ್ರು ಕಾಡು ಬಸವೇಶ್ವರ ದೇವಸ್ಥಾನ ಅದೇ ಬಂದರೆ ಅದು ಮುಜರಾಯಿಗೆ ಸೇರುತ್ತೆ, ಇದು ಅವ್ರ ಸ್ವಂತ ದೇವಸ್ಥಾನ ಆಗುತ್ತೆ. ಅಂದರೆ ಪ್ರೈವೇಟ್ ಅಲ್ಲ, ಗ್ರಾಮಸ್ಥರ ದೇವಸ್ಥಾನ ಆಗುತ್ತೆ. ಯಾವುದು ಊರ್ದು ಅದು ಆದರೆ ಮುಜರಾಯಿದೆ ಆದರೆ ಅದು ಆಮೇಲೆ ನಾವು ಮಾಡಿರುವಂಥ ನೇಮಕಾತಿ ಕರೆಕ್ಟ್ ಇದೆ ಅಂತ ತೀರ್ಮಾನ ಆದರೆ ಅದನ್ನು ಸರದಿಲೇ ಮಾಡಬೇಕು. ಅದು ಕಾನೂನಲ್ಲಿ ಏನಿದೆ, ಅವ್ರ ವಂಶವೃಕ್ಷ ಯಾರಿಗೆ ಬರ್ತಾರೆ ಅವರ ಕುಟುಂಬಕ್ಕೆ ನಾವು ವಂಶವೃಕ್ಷ ಹಾಕಿ ಅವರ ಒಮ್ಮತದಿಂದ ಒಂದು ಅಫಿಡೇವಿಟ್ ತಗೊಂಡು 3 ತಿಂಗಳಿಗೆ 4 ತಿಂಗಳಿಗೆ ಎಷ್ಟು ಜನಕ್ಕೆ ಬರುತ್ತೆ ಅದನ್ನ ಸರ್ಕಾರ ನೇಮಕ ಮಾಡ್ತೀವಿ. ಆದೇಶ ಬರೋವರೆಗೂ ಇಲ್ಲಿ ಪೂಜೆ ಆಲ್ರೆಡಿ ಅವರು ಮಾಡ್ತಾ ಇದ್ದಾರೆ. ಪೂಜೆನ ಇವರು ಹಿಂದೆ ಇರೋರು ಮಾಡ್ತಾ ಇದ್ದಾರೆ, ಅಲ್ಲಿ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರನ್ನ ನಾವು ಪೂಜೆ ಮಾಡಬೇಡಿ ಅನ್ನೋಕ್ಕಾಗಲ್ಲ. ದೇವ್ರನ್ನ ಗ್ರಾಮಸ್ಥರು ನಿಮ್ಗೆ ಅನುಕೂಲ ಆದಂಗೆ ನೀವು ಮಾಡ್ಕೊಳ್ಳಿ, ನಾವು ತೀರ್ಮಾನ ಮಾಡಿಕೊಂಡು. ಈಗ ಏನಾಗುತ್ತೆ ಅಂತಂದರೆ, ಬೀಗ ಹಾಕ್ಕೊಂಡು ಹೋದ್ರೆ ಗ್ರಾಮದಲ್ಲಿ ಈಗ ಅಲ್ಲಿ ಅವರು ಅಸಮಾಧಾನದಲ್ಲಿದ್ದಾರೆ. ಅದಕ್ಕೆ ಈಗ ಅವ್ರು ಹೆಂಗೆ ಅನುಕೂಲ ಇಲ್ಲ, 100 ಜನರ ಅಭಿಪ್ರಾಯ ಹೆಂಗಿದೆ ಹಂಗೆ ಮಾಡಲಿ. ನಾವು ಇವತ್ತು ವರದಿನ ತಹಸೀಲ್ದಾರ್ ಸಂಜೆ ಒಳಗೆ ಕೊಡ್ತೀವಿ. ಮೊನ್ನೆ MLA ಅವರು ಶಾಸಕರು ಅದನ್ನು ಶಾಂತಿಯುತವಾಗಿ ಪರಿಹರಿಸಿ ಅಂತ ನಮಗೆ ದೂರವಾಣಿ ಮುಖಾಂತರ ಸೂಚನೆ ನೀಡಿದ್ರು. ನಾವೇನು ಒಳ್ಳೇದಾಗಲಿ ಅಂತ ಬಂದು ಈಗ ನೋಡಿದ್ರೆ ಇದು ಹೆಂಗೆ ಇದೆ ಅಂತಂದರೆ, ಅವ್ರು ನೇಮಕಾತಿ ಆಗಿರೋರು ಬಿಡ್ತಾ ಇಲ್ಲ, ನಮಗೆ ಬೇಕು ಅಂತಾರೆ.
ಗ್ರಾಮಸ್ಥರು ಏನು ನೇಮಕಾತಿ ಮಾಡಿರೋದೇ ತಪ್ಪು ಅಂತ ಅವ್ರು ನೇಮಕಾತಿ ಆಗಿರೋದು ತಪ್ಪು. ಬಸವಲಿಂಗ ಕಾಡುಬಸಪ್ಪನವರೇ ಪೂಜೆ ಮಾಡಬೇಕಂತ ಗ್ರಾಮದವ್ರು ಹೇಳ್ತಾರೆ. ಈ ವರದಿನೆಲ್ಲ ನಾವು ದೊಡ್ಡವ್ರ ಗಮನಕ್ಕೆ ತಂದು ತಹಸೀಲ್ದಾರ್ ಗಮನ ತರ್ತೀವಿ. ತಹಸೀಲ್ದಾರ್ ಬಂದು ಒಂದಿನ ಇದನ್ನು ಇಲ್ಲಿ ಬಂದು ತೀರ್ಮಾನ ಮಾಡ್ತಾರೆ. ಈ ಸದ್ಯಕ್ಕೆ ಅವ್ರಿಗೆ ನಾವೇ ಶಾಂತಿಯುತವಾಗಿರಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಪೂಜೆ ಕೈಕಲ್ಲೇ ಮಾಮೂಲಿ ಅದು ಗ್ರಾಮದವ್ರು ಹೆಂಗೋ ಒಮ್ಮತವಾಗಿ ಮಾಡ್ತಾರೆ. ನಮ್ಮ ಪೂಜೆ ಮಾಡಬೇಡಿ ದೇವ್ರನ್ನ ಅನ್ನೋದನ್ನು ಬೇಡ ಅಂತ ಅಂದ್ಕೊಂಡಿದ್ದೀವಿ. ನಾನು ಲೋಕೇಶ್ ಅಂತ ಇಲ್ವಾಲ ಡೆಪ್ಟಿ ತಹಸೀಲ್ದಾರ್.